ಬ್ಯಾಂಕ್ ಮ್ಯಾನೇಜರ್ ಲೈಂಗಿಕ ಕಿರುಕುಳ ಆರೋಪಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗ ಮೂಲದ ಹಸೀನಾ ಬೇಗಂ ಸಾವನ್ನಪ್ಪಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಲೈಂಗಿಕ ಕಿರುಕುಳಕ್ಕೆ ಮಹಿಳೆ ಬಲಿಯಾಗಿರುವಂತಹ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗ ಮೂಲದ ಹಸೀನಾ ಬೇಗಂ ರಾಮಗಿರಿಗೆ ಮ್ಯಾನೇಜರ್ ಟಾರ್ಚರ್ ಅನ್ನ ಕೊಡ್ತಾ ಇದ್ರು. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಸ್ವಚ್ಛತಾ ಕೆಲಸವನ್ನ ಹಸೀನಾ ಬೇಗಂ ಮಾಡಿಕೊಂಡಿದ್ರು. ಪ್ರತಿದಿನ ಬ್ಯಾಂಕ್ ಮ್ಯಾನೇಜರ್ ಶ್ಯಾಮ್ ಸುಂದರ್ ಕಿರುಕುಳವನ್ನ ನೀಡ್ತಾ ಇದ್ರು ಎನ್ನುವಂತ ಆರೋಪ ಇದೆ. ಕಳೆದ 2 ದಿನಗಳ ಹಿಂದಷ್ಟೇ ಮನೆಗೆ ಬಂದು ಮನಬಂದಂತೆ ಹಲ್ಲೆಯನ್ನ ನಡೆಸಿದ್ದಾರೆ. ಬಳಿಕ ಹಸೀನಾಗೆ ವಿಷ ಕುಡಿಸಿ ಶ್ಯಾಮ್ ಸುಂದರ್ ಬದಾಮಿ ತೆರಳಿದ್ನಂತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಹಸೀನಾ ಬೇಗಂ ಮೃತಪಟ್ಟಿದ್ದಾರೆ. ಆರೋಪಿಯನ್ನ ಬಂಧಿಸುವಂತೆ ಹಸೀನಾ ಇಬ್ಬರು ಮಕ್ಕಳು ಮತ್ತು ಪತಿ ಆಗ್ರಹಿಸಿದ್ದಾರೆ. ನೋಡ್ತಾ ಇರಬಹುದು, ಒಂದು ಕಡೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್, ಇನ್ನೊಂದು ಕಡೆಯಲ್ಲಿ ಸಾವನ್ನಪ್ಪಿರುವಂಥ ಹಸೀನಾ ಬೇಗಂ ಅವರ ಫೋಟೋವನ್ನು. ಹಸೀನಾ ಬೇಗಂ ಅವರಿಗೆ ಈ ಬ್ಯಾಂಕ್ ಮ್ಯಾನೇಜರ್ ಶ್ಯಾಮ್ ಸುಂದರ್ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ. ಹಸೀನಾ ಬೇಗಂ ಮನೆಗೆ ಬಂದು ಆಕೆ ಮೇಲೆ ಮನಬಂದಂತೆ ಈತ ಹಲ್ಲೆಯನ್ನು ನಡೆಸಿದ್ದಾನೆ. ಅಷ್ಟೇ ಅಲ್ಲದೆ ವಿಷ ಕುಡಿಸಿ ಹೋಗಿದ್ದಾನೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಕುಟುಂಬಸ್ಥರಿಂದ ಕೇಳಿ ಬರ್ತಾ ಇರುವಂಥ ಆರೋಪ. ಕೂಡಲೇ ಆರೋಪಿಯನ್ನ ಬಂಧಿಸಬೇಕು ಎನ್ನುವಂಥ ಆಗ್ರಹ ಕೇಳಿಬಂತೆ. ವಿಷ ಕುಡಿದಂಥ ಹಸೀನಾ ಬೇಗಂ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಿಸದೆ ಹಸೀನಾ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಸ್ವಚ್ಛತಾ ಕೆಲಸವನ್ನ ಮಾಡ್ಕೊಂಡಿದ್ರು. ಹಾಗೋ ಹೀಗೋ ಜೀವನವನ್ನ ನಡೆಸ್ತಾ ಇದ್ರು. ಆದರೂ ಕೂಡ ಈ ಬ್ಯಾಂಕ್ ಮ್ಯಾನೇಜರ್ ಟಾರ್ಚರ್ ಕೊಡ್ತಾ ಇದ್ದ, ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ. ಇದರಿಂದ ಮನನೊಂದು ಮಹಿಳೆ ಸಾಕಷ್ಟು ಬಾರಿ ಈ ರೀತಿಯಾಗಿ ಮಾಡಬೇಡಿ ಅಂತ ಕೇಳಿಕೊಂಡ್ರು ಕೂಡ ಮನೆಗೆ ಬಂದು ಮನಬಂದಂತೆ ಹಲ್ಲೆಯನ್ನು ನಡೆಸಿದ್ದಲ್ಲದೆ ಆಕೆಗೆ ವಿಷವನ್ನ ಕುಡಿಸಿ ಹೋಗಿದ್ದಾನೆ ಎನ್ನುವಂಥ ಮಾಹಿತಿ ಇದೆ. ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಸೀನಾಗೆ ಇಬ್ಬರು ಮಕ್ಕಳಿದ್ರು, ಪತಿ ಕೂಡ ಇದೇ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಎನ್ನುವಂಥ ಒತ್ತಾಯಗಳು ಕೇಳಿಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಗಮನಿಸ್ತಾ ಇದ್ವಿ, ಆತ ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆಗೆ ಈ ರೀತಿಯಾದಂಥ ಟಾರ್ಚರ್ ಕೊಡೋದಾ? ಇಲ್ಲಿ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪ ಏನೇನು? ಸಂಪತ್, ಪ್ರಮುಖವಾಗಿ ಈ ಒಂದು ನೊಂದ ಕುಟುಂಬಕ್ಕೆ ಆ ಒಂದು ಕೆಲಸವನ್ನ ನೀಡಿದಂತಹ ಬ್ಯಾಂಕ್ ಮ್ಯಾನೇಜರ್ ಯಾವ ರೀತಿಯಾದಂತಹ ಒಂದು ಕಿರುಕುಳ ನೀಡಿದ್ದಾನೆ ಎಂಬುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಇದನ್ನ ಸ್ವತಃ ಕುಟುಂಬಸ್ಥರು, ಅದರಲ್ಲೂ ಆ ಒಂದು ಮೃತವಾಗಿರುವಂತಹ ಮಗ ಈ ರೀತಿಯಾದಂತಹ ಒಂದು ಆರೋಪವನ್ನ ಮತ್ತು ಸ್ಫೋಟಕವಾದಂತಹ ಮಾಹಿತಿಯನ್ನ ನೀಡಿದ್ದಾನೆ. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಕೂಡ ಮತ್ತೆ ಎಂದಿನಂತೆ ಮನೆಗೆ ಬಂದಿದ್ದಂತಹ ಒಂದು ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಶ್ಯಾಮ್ ಸುಂದರ್ ಬದಾಮಿ ಆ ಒಂದು ಮಹಿಳೆಯ ಮನೆಗೆ ಬಂದು ವಿನಾಕಾರಣವಾಗಿ ಪದೇ ವಿನಾಕಾರಣ ಲೈಂಗಿಕ ಕಿರುಕುಳವನ್ನು ನೀಡ್ತಿದ್ದ. ತನ್ನೊಂದಿಗೆ ಸಹಕಾರ ಮಾಡುವಂತೆ ಕೂಡ ಕೇಳ್ತಾ ಇದ್ದಾನಂತೆ. ಇದಕ್ಕೆ ಒಪ್ಪದಂತಹ ಪ್ರತಿ ಸಲ ಒಪ್ಪದಂತಹ ಮಹಿಳೆಗೆ ಆ ಒಂದು 2 ದಿನಗಳಿಂದ ಬಂದಂತಹ ಒಂದು ವ್ಯಕ್ತಿ ಆ ಒಂದು ಮಹಿಳೆಗೆ ವಿಷದ ಬಾಟಲಿಯನ್ನು ತಂದುಕೊಂಡು ಆ ಒಂದು ತಂಪು ಪಾನೀಯದಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ದಾನಂತೆ. ಏಕಾಏಕಿ ಕುಸಿದು ಬಿದ್ದಂತಹ ಒಂದು ಮಹಿಳೆಯನ್ನ ತಾನೇ ಸ್ವತಃ ಕಿಮ್ಸ್ ಆಸ್ಪತ್ರೆಗೆ ಬಾಗಿಲದವರೆಗೆ ಕರೆದುಕೊಂಡು ಅಡ್ಮಿಟ್ ಮಾಡಿ ನಂತರ ಈವರೆಗೂ ಕೂಡ ನಾಪತ್ತೆಯಾಗಿದ್ದಾನೆ. ಇತ್ತ ಕುಟುಂಬಸ್ಥರು ಕೂಡ ಹಗಲು ರಾತ್ರಿ ಆ ಒಂದು ಮಹಿಳೆಗೆ ಚಿಕಿತ್ಸೆ ನೀಡಿದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಈಗಾಗಲೇ ಮಹಿಳೆ ಮೃತಪಟ್ಟಿದ್ದಾಳೆ. ಆದ್ರೆ ಈವರೆಗೂ ಕೂಡ ಆ ಒಂದು ವ್ಯಕ್ತಿಯ ಪತ್ತೆ ಇಲ್ಲ. ಇತ್ತ ಪೊಲೀಸರು ಕೂಡ ದೂರನ್ನು ಹಾಕಲು ಮೀನಾಮೇಷವನ್ನು ಮಾಡ್ತಾ ಇದ್ದಾರಂತೆ. ಹೀಗಾಗಿ ಒಂದು ಮಹಿಳೆಯನ್ನ ಕಳೆದುಕೊಂಡಿರುವಂತಹ ಕುಟುಂಬ ಮತ್ತು ಅದರಲ್ಲೂ ಇಬ್ಬರು ಮಕ್ಕಳು, ಆ ಒಂದು ಮಕ್ಕಳ ತಂದೆ ಕೂಡ ಮದ್ಯಪಾನ ಮಾಡಿ ಅವನು ಕೂಡ ಇಲ್ಲದಂತಹ ಪರಿಸ್ಥಿತಿ ಆಗಿದೆ. ಹೀಗಾಗಿ ಇವೆಲ್ಲವುಗಳ ನಡುವೆ ಸದ್ಯ ಶ್ಯಾಮ್ ಸುಂದರ್ ನೀಡಿರುವಂತಹ ಕಿರುಕುಳದಿಂದ ಮಹಿಳೆ ಮೃತಪಟ್ಟಿದ್ದಾರೆ. ಇತ್ತ ತಾಯಿಯನ್ನು ಕಳೆದುಕೊಂಡಿರುವಂತಹ ಇಬ್ಬರು ಮಕ್ಕಳು ಅನಾಥವಾಗಿದ್ದು ಆ ಒಂದು ನೊಂದ ಕುಟುಂಬಕ್ಕೆ ಸೂಕ್ತವಾದಂತಹ ಪರಿಹಾರ ನೀಡಬೇಕೆಂದು ಸಮಾಜದವರು ಮತ್ತು ಆ ಒಂದು ತಾಯಿಯನ್ನು ಕಳೆದುಕೊಂಡಿರುವಂತಹ ಮಗ ಮತ್ತು ಪೋಷಕರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.